ನಾನು ವೈಯಕ್ತಿಕವಾಗಿ ಇದೇ ನಿಜ ಎಂದು ನಂಬಿದ್ದೆ ಕೂಡ. ಇದರಿಂದ ಬಹಳಷ್ಟು ಸರ್ತಿ ಕೆಲವು ಮುಜುಗರವಾಗುವಂತಹ ಸಂದರ್ಭಗಳನ್ನು ಕೂಡ ಎದುರಿಸಬೇಕಾಯಿತು. ನಮಗೆ ದೇವರು ಇಷ್ಟೇ ಎಂದು ಖಚಿತಪಡಿಸಿ ಕಳಿಸಿದ ಒಂದು ಶಕ್ತಿ ಏನಲ್ಲ, ನಾವೇ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನ ಪಟ್ಟು ಬೆಳೆಸಿಕೊಳ್ಳುವ ಒಂದು ಕೌಶಲ್ಯ ಎಂದು ಹೇಳುವರು. ಹಾಗಾಗಿ ಸುಮಾರು 10ರಿಂದ 15 ವರ್ಷ ನಿಜವೆಂದು ನಂಬಿಕೊಂಡು ಬಂದ ಒಂದು ವಿಷಯ ಕೇವಲ ಒಂದೇ ಕ್ಷಣದಲ್ಲಿ ಸುಳ್ಳು ಎಂಬುದು ತಿಳಿಯಿತು. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಇದೇ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಈ ಪ್ಲೇಲಿಸ್ಟ್ನಲ್ಲಿರುವ ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ಬಂದು ನಂತರ ಈ ವಿಡಿಯೋವನ್ನು ನೋಡಿ. ಆಗ ಇನ್ನೂ ಸ್ಪಷ್ಟವಾಗಿ ನಾನು ಹಂಚಿಕೊಳ್ಳುತ್ತಿರುವ ವಿಷಯ ನಿಮಗೆ ಅರ್ಥವಾಗುವುದು. ಮತ್ತು ಈ ಕೂಡಲೇ ದಯವಿಟ್ಟು ಆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಗೆಳೆಯರೇ, ಹಿಂದಿನ ವಿಡಿಯೋದಲ್ಲಿ ಹೇಗೆ ನಮ್ಮ ಮನಸ್ಸಿನ ಆಲೋಚನೆಗಳು ನಮ್ಮ ಜೀವನದಲ್ಲಿ ವ್ಯಕ್ತಿಗಳನ್ನು, ಪರಿಸ್ಥಿತಿಗಳನ್ನು, ನಡೆಯುವ ಎಲ್ಲ ವಿಷಯಗಳನ್ನು ಆಕರ್ಷಿಸುವುದು ಎನ್ನುವುದರ ಬಗ್ಗೆ ಮಾತನಾಡಿದ್ದೆ. ಅದರ ಬಗ್ಗೆ ತಿಳಿದುಕೊಂಡ ನಂತರ ಎಲ್ಲರಿಗೂ ಸಹಜವಾಗಿ ಕಾಡುವ ಒಂದು ಭಯವೆಂದರೆ ನಾವು ಏನನ್ನು ಯೋಚಿಸುವೆವು ಎನ್ನುವುದು. ಅಂದರೆ ನಮ್ಮ ಆಲೋಚನೆಗಳು ಬಹಳಷ್ಟು ಸಮಯ ನಮ್ಮ ಹಿಡಿತಕ್ಕೆ ಸಿಗೋದಿಲ್ಲ. ಸಾಲದಕ್ಕೆ ನಾವು ಮನಸ್ಸಿನಲ್ಲಿ ಹೆಚ್ಚಾಗಿ ನಕಾರಾತ್ಮಕ ಆಲೋಚನೆಗಳನ್ನೇ ತುಂಬಿಕೊಂಡಿರುತ್ತೀವಿ. ಹಾಗಾದರೆ ನಾವು ನಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು, ಅನಾನುಕೂಲದ ಪರಿಸ್ಥಿತಿಗಳನ್ನು ಆಕರ್ಷಿಸುವುದು ಅನಿವಾರ್ಯವೇ? ಇದಕ್ಕೆ ಪರಿಹಾರವೇ ಇಲ್ಲವೇ ಎಂಬುದು. ಗೆಳೆಯರೇ, ನೀವು ಹೆದರಬೇಕಿಲ್ಲ. ಏಕೆಂದರೆ ನಮ್ಮ ಆಲೋಚನೆಗಳು ಬಹಳ ಮುಖ್ಯ. ಆದರೆ ಅದಕ್ಕಿಂತ ಬಹಳ ಶಕ್ತಿಶಾಲಿಯಾದ ವಿಷಯವೆಂದರೆ ನಮ್ಮ ಭಾವನೆಗಳು, ಫೀಲಿಂಗ್ಸ್ ಅಂತೀವಲ್ಲ. ನಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳಿಗಿಂತ ಅದರಲ್ಲಿರುವ ಭಾವನೆಗಳಿಗೆ ಆಕರ್ಷಣೆಯ ಶಕ್ತಿ ಹೆಚ್ಚು. ಹಾಗಾಗಿ ನಮ್ಮ ಆಲೋಚನೆಗಳು ನಮ್ಮ ಹಿಡಿತಕ್ಕೆ ಸಿಗದಿದ್ದರೂ ನಮ್ಮ ಭಾವನೆಗಳನ್ನು ನಾವು ಹಿಡಿತದಲ್ಲಿಟ್ಟುಕೊಳ್ಳಬಹುದು. ನಮಗೆ ಬೇಕಾದಂತೆ ಅದನ್ನು ಅಳವಡಿಸಿಕೊಳ್ಳಲೂಬಹುದು. ಆದರೆ ಇದಕ್ಕೆ ಕೂಡ ನಾವು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನ ಪಡಬೇಕಾಗುತ್ತದೆ. ಗೆಳೆಯರೇ, ನಾವು ದಿನದಲ್ಲಿ 50%ಕ್ಕಿಂತ ಹೆಚ್ಚು ಸಮಯ ನಮ್ಮ ಆಲೋಚನೆಗಳು, ಭಾವನೆಗಳ ಮೇಲೆ ಗಮನವೇ ಇಲ್ಲದೆ ಕೆಲಸ ಮಾಡುತ್ತಿರುತ್ತೇವೆ. ಅಂದರೆ ನಮ್ಮ ಸುಪ್ತ ಹಾಗೂ ಅಚೇತನ ಮನಸ್ಸು ನಮ್ಮನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿರುತ್ತವೆ. ಉದಾಹರಣೆಗೆ, ನಾವು ಗಾಡಿ ಓಡಿಸಲು ಕಲಿಯುವಾಗ ಬಹುಪಾಲು ನಮ್ಮ ಮನಸ್ಸು ಬರೀ ಗಾಡಿಯ ಬಗ್ಗೆ, ರಸ್ತೆಯ ಬಗ್ಗೆ ಮಾತ್ರ ಯೋಚಿಸುವುದು. ಆದರೆ ಒಮ್ಮೆ ಚೆನ್ನಾಗಿ ಗಾಡಿ ಓಡಿಸಲು ಕಲಿತ ಮೇಲೆ ಗಾಡಿ ಓಡಿಸುವಾಗ ನಾವು ಸುಲಭವಾಗಿ ಇತರೆ ವಿಷಯಗಳ ಬಗ್ಗೆ, ಕೆಲಸಗಳ ಬಗ್ಗೆಯೂ ಯೋಚಿಸುವೆವು. ಏಕೆಂದರೆ ಅಷ್ಟರಲ್ಲಿ ನಮ್ಮ ಸುಪ್ತ ಮನಸ್ಸು ಗಾಡಿ ಓಡಿಸಲು ಕಲ್ತುಬಿಟ್ಟಿರುತ್ತೆ. ಹಾಗಾಗಿ ನಮ್ಮ ಚೇತನ ಮನಸ್ಸು ಸುಲಭವಾಗಿ ಇತರೆ ವಿಷಯಗಳ ಬಗ್ಗೆ ಯೋಚಿಸಲು ಸಾಧ್ಯವಾಗುವುದು. ನಾವು ಈಗೆಲ್ಲ ಬಹಳಷ್ಟು ಸಮಯ ಮಲ್ಟಿಟಾಸ್ಕಿಂಗ್ ಮಾಡ್ತಿರ್ತೀವಿ. ಅಂದರೆ ಮೊಬೈಲ್ ನೋಡಿಕೊಂಡು ಊಟ ಮಾಡುವುದು, ಫಿಲಿಂ ನೋಡಿಕೊಂಡು ಮತ್ತೊಂದು ಕೆಲಸ ಮಾಡುವುದು. ಇದು ಹೇಗೆ ಸಾಧ್ಯವಾಗುವುದೆಂದರೆ ನಮ್ಮ ಸುಪ್ತ ಮನಸ್ಸು ನಾವು ಮಾಮೂಲಿಯಾಗಿ ರೂಢಿ ಮಾಡಿಕೊಂಡಿರುವ ಕೆಲಸಗಳನ್ನು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಚೇತನ ಮನಸ್ಸು ಇನ್ನೇನೋ ವಿಷಯದ ಬಗ್ಗೆ ಗಮನ ಹರಿಸ್ತಿರುತ್ತೆ. ಇದು ನಮಗಿರುವ ಒಂದು ಅದ್ಭುತವಾದ ಶಕ್ತಿಯೇ ನಿಜ. ಆದರೆ ಇಂದು ಇದನ್ನೇ ನಾವು ನಕಾರಾತ್ಮಕವಾಗಿ ಬೆಳೆಸಿಕೊಳ್ಳುತ್ತಿರುವೆವು. ಅಂದರೆ ತಿನ್ನುವ ಊಟದಲ್ಲಾಗಲಿ, ಎದುರಿಗೆ ಮಾತನಾಡುತ್ತಿರುವ ವ್ಯಕ್ತಿಯ ಮೇಲಾಗಲಿ, ನಮ್ಮ ಸುತ್ತಮುತ್ತಲಿರುವ ಪರಿಸರದ ಮೇಲಾಗಲಿ ಬಹಳಷ್ಟು ಸಮಯ ಗಮನ ಹರಿಸುವುದೇ ಇಲ್ಲ. ಸದಾ ಮೊಬೈಲ್ನಲ್ಲಿರ್ತೀವಿ. ಇಲ್ಲ ನಮ್ಮ ಗತದಲ್ಲಿ ನಡೆದ ವಿಷಯಗಳ ಬಗ್ಗೆ ಅಥವಾ ಭವಿಷ್ಯದಲ್ಲಿ ನಡೆಯಬಹುದಾದ ವಿಷಯಗಳ ಬಗ್ಗೆ ಯೋಚಿಸ್ತಿರ್ತೀವಿ. ಹಾಗಾಗಿ 50%ಕ್ಕೂ ಹೆಚ್ಚು ಸಮಯ ನಾವು ವರ್ತಮಾನದಲ್ಲಿ, ಅಂದರೆ ಈ ಕ್ಷಣದಲ್ಲಿ ನಮ್ಮ ಜೀವನದಲ್ಲಿ ನಡೆಯುವ ವಿಷಯಗಳಲ್ಲಿ ಅಷ್ಟಾಗಿ ಮನಸ್ಸನ್ನು ಇಟ್ಟು ಕೆಲಸ ಮಾಡುವುದೇ ಇಲ್ಲ. ಅದೇ ರೀತಿ ಬಹಳಷ್ಟು ಸಮಯ ನಮಗೇ ಗೊತ್ತಿಲ್ಲದೆ ನಮ್ಮ ಸುಪ್ತ ಮನಸ್ಸಿನಲ್ಲಿರುವ ನಕಾರಾತ್ಮಕ ನಂಬಿಕೆಗಳಿಗೆ ತಕ್ಕ ಹಾಗೆ ನಾವು ದಿನನಿತ್ಯದ ಮಾತುಕತೆಗಳು, ವ್ಯವಹಾರಗಳನ್ನು ಮಾಡುತ್ತಿರುತ್ತೀವಿ. ನಮ್ಮ ಭಾವನೆಗಳನ್ನು ನಾವು ಹಿಡಿತದಲ್ಲಿಟ್ಟುಕೊಂಡಾಗ, ಅಂದರೆ ನಾವು ಸದಾ ಸಂತೋಷವಾಗಿದ್ದರೆ, ಆಗ ಒಂದು ನಕಾರಾತ್ಮಕ ಆಲೋಚನೆ ಬಂದರೆ ಅದನ್ನು ನಾವು ಗಮನವಿಟ್ಟು ನೋಡಿ ಅದು ನಮಗೆ ಉಪಯೋಗವಿಲ್ಲ ಎಂದು ನಿರ್ಧರಿಸಿ ಅದನ್ನು ಒಂದು ಸಕಾರಾತ್ಮಕ ಆಲೋಚನೆಯಾಗಿ ಬದಲಾಯಿಸಿಕೊಳ್ಳಬಹುದು. ಉದಾಹರಣೆಗೆ, ನನಗಿಂತ ಚೆನ್ನಾಗಿ ಓದುವವನು ಒಬ್ಬನನ್ನು ನೋಡಿದಾಗ ನನ್ನ ಸುಪ್ತ ಮನಸ್ಸಿನಲ್ಲಿ ನಾನು ದಡ್ಡ, ನನಗೆ ಏನೂ ತಿಳಿದಿಲ್ಲ ಎಂಬ ಆಲೋಚನೆ ಬಂದಾಗ ನಾನು ಸಂತೋಷವಾದ ಮನಸ್ಥಿತಿಯಲ್ಲಿ ಇದ್ದು ನನ್ನ ಆಲೋಚನೆಗಳ ಬಗ್ಗೆ ಗಮನ ಹರಿಸಿದ್ದೇ ಆದರೆ ನಾನು ಈ ನಕಾರಾತ್ಮಕ ಆಲೋಚನೆಯನ್ನು ನೋಡಿ ತಕ್ಷಣ ಅದನ್ನು ಒಂದು ಸಕಾರಾತ್ಮಕ ಆಲೋಚನೆಯಾಗಿ ಬದಲಾಯಿಸಿ ಬಿಡಬಹುದು.
ಅಂದರೆ ನಾನು ಒಂದು ವಿಷಯವನ್ನು ತಿಳಿದುಕೊಳ್ಳುವವರೆಗೂ ಮಾತ್ರ ನನಗೆ ಅದರ ಬಗ್ಗೆ ಏನೂ ತಿಳಿದಿರೋಲ್ಲ, ದಡ್ಡನಂತಿರ್ತೀನಿ. ಆದರೆ ಒಮ್ಮೆ ತಿಳಿದುಕೊಂಡು ಬಿಟ್ಟರೆ ನಾನು ಬುದ್ಧಿವಂತನೇ. ಹೀಗೆ ನಾವು ಗಮನ ಹರಿಸಿದರೆ ಸಾಕು, ನಮ್ಮ ಮನಸ್ಸಿನಲ್ಲಿ ಬರುವ ಹಲವಾರು ನಕಾರಾತ್ಮಕ ಆಲೋಚನೆಗಳು ಸಂಪೂರ್ಣವಾಗಿ ಸುಳ್ಳಾಗಿರುವವು, ಅದಕ್ಕೆ ಯಾವ ಸರಿಯಾದ ಆಧಾರವೂ ಇರೋಲ್ಲ ಎಂಬುದು ನಮಗೆ ಸ್ಪಷ್ಟವಾಗಿ ತಿಳಿದು ಬರುವುದು. ನಮ್ಮ ಭಾವನೆಗಳನ್ನು ನಾವು ಸಂತೋಷವಾಗಿ ಇಟ್ಟುಕೊಂಡರೆ ಆಗ ನಕಾರಾತ್ಮಕ ಆಲೋಚನೆಗಳು ನಮಗೆ ಏನೂ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ನಾವು ಸಂತೋಷವಾಗಿ ಇದ್ದು ನಮ್ಮ ಆಲೋಚನೆಗಳ ಮೇಲೆ ಗಮನ ಹರಿಸಿದಾಗ ನಕಾರಾತ್ಮಕ ಆಲೋಚನೆಗಳನ್ನು ನಾವು ಬರುತ್ತಿದ್ದಂತೆಯೇ ಹಿಡಿದು ಅವುಗಳನ್ನು ಸಕಾರಾತ್ಮಕವಾಗಿ ಬದಲಾಯಿಸಿ ಬಿಡಬಹುದು. ಹೀಗೆ ಮಾಡಿದಾಗ ಅವುಗಳು ನಮ್ಮ ಮೇಲೆ ಯಾವ ಪ್ರಭಾವವೂ ಬೀರುವುದಿಲ್ಲ. ಹಾಗಾಗಿ ಆಕರ್ಷಣೆಯ ನಿಯಮವು ನಮ್ಮ ಸಕಾರಾತ್ಮಕ ಆಲೋಚನೆಗಳಿಗೆ ತಕ್ಕಂತೆ ನಮಗೆ ಒಳ್ಳೆಯ ವಿಷಯಗಳನ್ನೇ ತಂದುಕೊಡುವುದು. ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನಾವು ನಮ್ಮ ಆಲೋಚನೆಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲವಾದರೂ ನಾವು ಹೇಗೆ ಫೀಲ್ ಮಾಡುತ್ತಿರುವೆವು, ಅಂದರೆ ನಮ್ಮ ಭಾವನೆಗಳನ್ನು ನಾವು ಹಿಡಿತದಲ್ಲಿ ಇಟ್ಟುಕೊಳ್ಳಬಹುದು ಮತ್ತು ಸದಾ ನಮ್ಮ ಆಲೋಚನೆಗಳ ಬಗ್ಗೆ ನಾವು ಗಮನ ಹರಿಸಬಹುದು. ಇದೆರಡನ್ನು ನಾವು ಸರಿಯಾಗಿ ಮಾಡಿದರೆ ನಮ್ಮ ಸುಪ್ತ ಮನಸ್ಸು ಮತ್ತು ಅದರ ಅರ್ಥವಿಲ್ಲದ ನಕಾರಾತ್ಮಕ ಆಲೋಚನೆಗಳು ನಮ್ಮ ಮೇಲಿಟ್ಟುಕೊಂಡಿರುವ ಹಿಡಿತವನ್ನು ಕಳೆದುಕೊಂಡು ಬಿಡುವುದು. ಆಗ ನಾವೇ ನಮಗೆ ಏನು ಬೇಕು ಎಂದು ಪ್ರಜ್ಞಾಪೂರ್ವಕವಾಗಿ ನಿರ್ಧರಿಸಿ ಅದನ್ನು ಪ್ರಕೃತಿಯಿಂದ ಪಡೆದುಕೊಳ್ಳುವುದು ಬಹಳ ಸುಲಭವಾದ ವಿಷಯವಾಗಿ ಬಿಡುವುದು ಗೆಳೆಯರೆ. ಈ ಸುಪ್ತ ಮನಸ್ಸಿನ ಅರ್ಥವಿಲ್ಲದ ನಕಾರಾತ್ಮಕ ಆಲೋಚನೆಗಳಿಗೆ ನನ್ನ ಜೀವನದಿಂದ ಒಂದು ಉದಾಹರಣೆ ಕೊಡುವುದಾದರೆ, ನಾನು 2019ರವರೆಗೂ ನನಗೆ ವ್ಯಕ್ತಿಗಳ ಹೆಸರುಗಳು ನೆನಪಿನಲ್ಲಿಟ್ಟುಕೊಳ್ಳುವುದು ಕಷ್ಟ, ನನ್ನ ಜ್ಞಾಪಕ ಶಕ್ತಿಯಲ್ಲಿ ಏನೋ ಸಮಸ್ಯೆ ಇದೆ, ಹಾಗಾಗಿ ನನಗೆ ಹೆಸರುಗಳು ತಕ್ಷಣಕ್ಕೆ ನೆನಪಿಗೆ ಬರಲ್ಲ ಎಂದು ಹೇಳಿಕೊಂಡು ತಿರುಗಾಡ್ತಿದ್ದೆ. ನಾನು ವೈಯಕ್ತಿಕವಾಗಿ ಇದೇ ನಿಜ ಎಂದು ನಂಬಿದ್ದೆ ಕೂಡ. ಇದರಿಂದ ಬಹಳಷ್ಟು ಸರ್ತಿ ಕೆಲವು ಮುಜುಗರವಾಗುವಂತಹ ಸಂದರ್ಭಗಳನ್ನು ಕೂಡ ಎದುರಿಸಬೇಕಾಯಿತು. ಆದರೆ 2019ರಲ್ಲಿ ಜಿಮ್ ಕ್ವಿಕ್ ಎಂಬ ಒಬ್ಬ ಅಮೇರಿಕನ್ ಮೆಮರಿ ಎಕ್ಸ್ಪರ್ಟ್, ಅಂದರೆ ಜ್ಞಾಪಕ ಶಕ್ತಿಯ ತಜ್ಞ, ಇವರ ಒಂದು ಯೂಟ್ಯೂಬ್ ವಿಡಿಯೋ ನೋಡಿದ್ದೆ. ಅದರಲ್ಲಿ ಅವರು ನಮ್ಮ ಜ್ಞಾಪಕ ಶಕ್ತಿ ಎಂಬುದು ನಮಗೆ ದೇವರು ಇಷ್ಟೇ ಎಂದು ಖಚಿತಪಡಿಸಿ ಕಳಿಸಿದ ಒಂದು ಶಕ್ತಿ ಏನಲ್ಲ, ನಾವೇ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನ ಪಟ್ಟು ಬೆಳೆಸಿಕೊಳ್ಳುವ ಒಂದು ಕೌಶಲ್ಯ ಎಂದು ಹೇಳುವರು. ಮತ್ತು ಹೆಸರುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಒಂದು ತಂತ್ರವನ್ನು ಕೂಡ ಹೇಳಿಕೊಡುವರು. ಈ ತಂತ್ರದ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಮಾತನಾಡ್ತೀನಿ. ಅವತ್ತು ಆ ವಿಡಿಯೋವನ್ನು ನೋಡಿ ಅದರಲ್ಲಿ ಹೇಳಿಕೊಟ್ಟ ತಂತ್ರವನ್ನು ನಾನು ಕಲ್ತ್ಕೊಂಡೆ. ಆ ಸಮಯದಲ್ಲಿ ನಾನು 6 ಪ್ಯಾಕ್ ಮಾಡ್ತಿದ್ದೆ. ಹಾಗಾಗಿ ಆಗ ನಾನು ಹೋಗುತ್ತಿದ್ದ ಜಿಮ್ನಲ್ಲಿ ಆ ಒಂದು ತಂತ್ರವನ್ನು ಬಳಸಿಕೊಂಡು ಹೆಸರುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಪ್ರಯತ್ನ ಪಟ್ಟೆ. ಸತ್ಯವಾಗ್ಲೂ ಹೇಳ್ತೀನಿ ಗೆಳೆಯರೆ, ನನಗೆ ಆ ಜಿಮ್ಗೆ ಬರುತ್ತಿದ್ದ ಸುಮಾರು 200ಕ್ಕೂ ಹೆಚ್ಚು ಗೆಳೆಯರ ಹೆಸರುಗಳು ಬಾಯಲ್ಲಿದ್ದವು. ಹೇಳಬೇಕು ಅಂದರೆ ಈಗಲೂ ಇದೆ. ಹಾಗಾಗಿ ಸುಮಾರು 10ರಿಂದ 15 ವರ್ಷ ನಿಜವೆಂದು ನಂಬಿಕೊಂಡು ಬಂದ ಒಂದು ವಿಷಯ ಕೇವಲ ಒಂದೇ ಕ್ಷಣದಲ್ಲಿ ಸುಳ್ಳು ಎಂಬುದು ತಿಳಿಯಿತು. ಅದರಿಂದ ನನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಕೂಡ ಬಂದಂಗಾಯಿತು. ಹಾಗಾಗಿ ನಮ್ಮ ಸುಪ್ತ ಮನಸ್ಸಿನ ನಕಾರಾತ್ಮಕ ಆಲೋಚನೆಗಳ ಬಗ್ಗೆ ನಾವು ಗಮನ ವಹಿಸುವುದು ಬಹಳ ಬಹಳ ಮುಖ್ಯ. ಸರಿ, ಹಾಗಿದ್ದರೆ ನಾವು ಸದಾ ಸಂತೋಷವಾಗಿರುವುದು ಹೇಗೆ ಮತ್ತು ನಮ್ಮ ಆಲೋಚನೆಗಳ ಬಗ್ಗೆ ಗಮನ ಹರಿಸುವುದು ಹೇಗೆ, ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತನಾಡ್ತೀನಿ. ಇವತ್ತು ಹಂಚಿಕೊಂಡ ವಿಷಯಗಳಲ್ಲಿ ನಿಮಗೆ ಏನೇ ಪ್ರಶ್ನೆಗಳು ಇದ್ದರೂ ಅದನ್ನು ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ಸ್ಪಷ್ಟನೆ ನೀಡುವ ಪ್ರಯತ್ನ ಮಾಡುವೆನು. ದಯವಿಟ್ಟು ಎಲ್ಲರೂ ಈ ಸರಣಿಯಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ತಪ್ಪದೇ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೂ ನಿಮ್ಮ ಎಲ್ಲ ಗೆಳೆಯರು ಬಂಧು ಮಿತ್ರರಿಗೂ ಶೇರ್ ಮಾಡಿ. ಫಿಲ್ಮ್ ಮೇಕಿಂಗ್ ಮತ್ತು ಸಕಾರಾತ್ಮಕ ವಿಚಾರಗಳ ಬಗ್ಗೆ ಕನ್ನಡದಲ್ಲೇ ತಿಳಿಯಲು ಕಲಿಯಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.